ಬಾಕ್ಸ್ ಆಫೀಸ್ ಅಲ್ಲಿ ಕಾಂತಾರ 1 ಶಿವ ತಾಂಡವವನ್ನ ಆಡ್ತಾ ಇದೆ. ಮೊದಲ ದಿನವೇ ಬಾಕ್ಸ್ ಆಫೀಸ್ ಅಲ್ಲಿ ಕಾಂತಾರ ಕಲೆಕ್ಷನ್ ವಿಶ್ವವಾಗಿ ಹವಾ ಎಬ್ಸಿದೆ. ಮೊದಲ ದಿನವೇ ವರ್ಲ್ಡ್ ವೈಡ್ 75 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ ಕಾಂತಾರ ಸಿನಿಮಾ. 100 ಕೋಟಿ ಕಲೆಕ್ಷನ್ ಮಾಡಬಹುದು ಅಂತ ನಿರೀಕ್ಷೆ ಇತ್ತು, ಹತ್ತತ್ರ ಬಂದಿದೆ, 75 ಕೋಟಿ ಆಗಿದೆ. ಇನ್ನು ಭಾರತೀಯ ಮಾರ್ಕೆಟ್ ಅಲ್ಲೇ 60 ಕೋಟಿಯನ್ನ ಗಳಿಸಿದೆ ಕಾಂತಾರ 1. ಹಿಂದಿ ಭಾಷೆಯಲ್ಲಿ 19 ರಿಂದ 20 ಕೋಟಿ ಗಳಿಕೆ ಆಗಿದೆ. ಕರ್ನಾಟಕದಲ್ಲೂ ಕೂಡ ದಾಖಲೆ ಆಗಿದೆ. KGF 2 ದಾಖಲೆಯನ್ನ ಮುರಿದಿದೆ ಕಾಂತಾರ 1. ಕರ್ನಾಟಕದಲ್ಲಿ 30 ಕೋಟಿ ಗಳಿಕೆಯನ್ನ ಕಂಡಿದೆ ಕಾಂತಾರ 1. ಎಲ್ಲ ಕಡೆ ಸದ್ಯಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಬುಕ್ ಮೈ ಶೋನಲ್ಲಿ ಗಂಟೆಗೆ 88,000 ಟಿಕೆಟ್ಗಳು ಬುಕ್ ಆಗ್ತಾ ಇದೆ. ಇನ್ನು ಕನ್ನಡ ಸಿನಿಮಾ ಒಂದು 88,000 ಟಿಕೆಟ್ ಬುಕ್ ಆಗಿದ್ದು ಇದೇ ಫಸ್ಟ್ ಟೈಮ್. ಇನ್ನು ವೀಕೆಂಡ್ ಹೊತ್ತಿಗೆ 500 ಕೋಟಿ ಮುಟ್ಟುತ್ತೆ ಕಾಂತಾರ ಕಲೆಕ್ಷನ್ ಅಂತ ನಿರೀಕ್ಷೆಗಳಿದೆ, ಲೆಕ್ಕಾಚಾರಗಳಿದೆ. ಎರಡನೇ ದಿನದಿಂದ ಕಲೆಕ್ಷನ್ ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆ ಇದೆ. ಬುಕ್ ಮೈ ಶೋಗೆ ಹೋದ್ರೆ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಗಳಲ್ಲಿ ಈಗ ಸೋಲ್ಡ್ ಔಟ್ ಅಂತಾನೆ ತೋರಿಸ್ತಾ ಇರೋದು, ಟಿಕೆಟ್ಗಳು ಲಭ್ಯ ಇಲ್ಲ. ಬಾಕ್ಸ್ ಆಫೀಸ್ ಅಲ್ಲಿ ಕಾಂತಾರ ಶಿವ ತಾಂಡವ ಹೆಂಗಿದೆ ಅಂದ್ರೆ ಫಸ್ಟ್ ಡೇನೆ ವರ್ಲ್ಡ್ ವೈಡ್ 75 ಕೋಟಿ ಕಲೆಕ್ಷನ್ ಮಾಡೋ ಮುಖಾಂತರ ಹೊಸ ಹಿಸ್ಟ್ರಿಯನ್ನ ಕನ್ನಡ ಸಿನಿಮಾ ಒಂದು ಕ್ರಿಯೇಟ್ ಮಾಡಿದೆ. ಬುಕ್ ಮೈ ಶೋನಲ್ಲಿ ಭರ್ಜರಿ ಬುಕಿಂಗ್ ಆಗ್ತಾ ಇದೆ. 88,000 ಟಿಕೆಟ್ ಬುಕ್ ಆಗ್ತಿರೋದು. ಸೊ ಈ ಮುಖಾಂತರ ಕನ್ನಡ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದರ ಸಂಪೂರ್ಣ ಹೊಣೆಯನ್ನ ಹೊತ್ತಿದ್ದು ಡೈರೆಕ್ಟರ್ ಕಮ್ ಆಕ್ಟರ್ ರಿಷಬ್ ಶೆಟ್ಟಿ. ಕರಾವಳಿ ಮಣ್ಣಿನ ಸಂಸ್ಕೃತಿ ಸೊಗಡು ಏನಿದೆ ಅಂತೇಳಿ ವರ್ಲ್ಡ್ ವೈಡ್ ಪರಿಚಯ ಮಾಡಿಕೊಟ್ರು. ಈಗ ಭರ್ಜರಿ ರೆಸ್ಪಾನ್ಸ್ ನೋಡ್ತಾ ಇದ್ದಾರೆ. ಬಟ್ ಹಿಂದೆ ಅಂದ್ರೆ ಕಷ್ಟದ ದಿನಗಳು ಹೇಗಿತ್ತು ಅಂತ ಹೇಳಿ ರಿಷಬ್ ನೆನಪನ್ನ ಮಾಡ್ಕೊಂಡಿದ್ದಾರೆ. ಅವತ್ತು ಒಂದು ಶೋಗೆ ಒದ್ದಾಟವನ್ನ ಮಾಡಿದ್ರು. ಇವತ್ತು 5,000ಕ್ಕೂ ಹೆಚ್ಚು ಶೋಗಳು ಅವ್ರ ಸಿನಿಮಾ ಕಾಣ್ತಾ ಇದೆ. ಕಾಂತಾರ ಚಾಪ್ಟರ್ 1 ಸಕ್ಸಸ್ ಬಳಿಕ ಕಷ್ಟದ ದಿನಗಳನ್ನ ರಿಷಬ್ ಶೆಟ್ಟಿ ನೆನಪು ಮಾಡ್ಕೊಂಡಿದ್ದಾರೆ. ಸಕ್ಸಸ್ ಸಿಗ್ತಾ ಇದ್ದಂಗೆ ಕಷ್ಟದ ದಿನಗಳನ್ನ ಮರಿಬಾರ್ದು ಅಂತ ಹೇಳ್ತಾರಲ್ಲ, ಆ ಕಷ್ಟದ ದಿನಗಳನ್ನ ಅವತ್ತು ಎದುರಿಸಿದಂತ ಅವಮಾನಗಳನ್ನ ಈಗ ರಿಷಬ್ ಶೆಟ್ಟಿ ಮೆಲುಕು ಹಾಕಿದ್ದಾರೆ, ನೆನಪು ಮಾಡಿಕೊಂಡಿದ್ದಾರೆ. ಅವಮಾನದಿಂದ ಸನ್ಮಾನದವರೆಗಿನ ಜರ್ನಿಯನ್ನ ರಿಷಬ್ ಶೆಟ್ಟಿ ನೆನಪು ಮಾಡಿಕೊಂಡಿದ್ದಾರೆ. 2016 ಫೆಬ್ರವರಿಯಲ್ಲಿ ರಿಷಬ್ ನಿರ್ದೇಶನದ ರಿಕ್ಕಿ ಅನ್ನೋ ಸಿನಿಮಾ ರಿಲೀಸ್ ಆಗಿತ್ತು. ರಿಕ್ಕಿ ಚಿತ್ರ ರಿಷಬ್ ಶೆಟ್ಟಿ ನಿರ್ದೇಶನ ಮಾಡಿದಂತ ಮೊಟ್ಟ ಮೊದಲ ಚಿತ್ರವಾಗಿತ್ತು. ಆ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಮತ್ತೆ ಹರಿಪ್ರಿಯಾ ಹೀರೋ ಮತ್ತೆ ಹೀರೋಯಿನ್ ಆಗಿ ಆಕ್ಟಿಂಗ್ ಮಾಡಿದ್ರು. ಆದ್ರೆ ಅವತ್ತು ರಿಕ್ಕಿ ಚಿತ್ರಕ್ಕೆ ಕರಾವಳಿಯಲ್ಲೇ ಥಿಯೇಟರ್ ಸಿಕ್ಕಿರಲಿಲ್ಲ. ಅದರಲ್ಲೂ ಮಂಗಳೂರಲ್ಲಿ ಒಂದೇ ಒಂದು ಶೋ ಕೂಡ ಆ ಸಿನಿಮಾಗೆ ಸಿಕ್ಕಿರಲಿಲ್ಲ. ಕೊನೆಗೆ ಕೆಲವರ ಕೈಕಾಲು ಹಿಡಿದು ಒಂದು ಶೋ ಅನ್ನ ರಿಷಬ್ ಗಿಟ್ಟಿಸ್ಕೊಂಡಿದ್ರು. ಆದ್ರೆ ಇವತ್ತು 5,000ಕ್ಕೂ ಹೆಚ್ಚು ಶೋ ಕಾಣ್ತಾ ಇದೆ ಕಾಂತಾರ ಚಾಪ್ಟರ್ 1. ಈ ಯಶಸ್ಸಿಗೆ ನೀವು ಕಾರಣ ಅಂತ ಹೇಳಿ ಅಭಿಮಾನಿಗಳಿಗೆ ರಿಷಬ್ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಸೋಷಿಯಲ್ ಮೀಡಿಯಾ ಮುಖೇನ ಹಳೆ ದಿನಗಳನ್ನ ರಿಷಬ್ ನೆನಪು ಮಾಡ್ಕೊಂಡಿದ್ದಾರೆ. ಅವತ್ತು ಹೇಗಿತ್ತು ಪರಿಸ್ಥಿತಿ, ಒಂದು ಶೋಗೋಸ್ಕರ ಮಂಗಳೂರ ಬಿಗ್ ಸಿನಿಮಾಸ್ ಅಲ್ಲಿ ಕೈಕಾಲು ಹಿಡಿದು ನಾನು ಕೇಳ್ಕೊಳ್ತಾ ಇದ್ದೆ ಅಂತ ಪರಿಸ್ಥಿತಿ ಇತ್ತು. ಇವತ್ತು ಅವರೇ ಆಕ್ಟ್ ಮಾಡಿರುವಂತ ಡೈರೆಕ್ಟ್ ಮಾಡಿರುವಂತ ಸಿನಿಮಾ 5,000ಕ್ಕೂ ಹೆಚ್ಚು ಶೋಸ್ ಕಾಣ್ತಾ ಇದೆ. ಇದು ನಿಜವಾದ ಸಕ್ಸಸ್. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ಚೀಫ್ ಆನಂದ್. ಈಗ ಅವಮಾನದಿಂದ ಸನ್ಮಾನದವರೆಗೆ ಜರ್ನಿ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಎಲ್ರಿಗೂ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಸಕ್ಸಸ್ ಹೋದಾಗ ಈ ಹಿಂದೆ ಏನಾಗಿತ್ತು ಅಂತ ತುಂಬಾ ಜನ ಮರ್ತು ಬಿಡ್ತಾರೆ, ಆ ಸಕ್ಸಸ್ ಅಲೆಯಲ್ಲಿ ತೇಲ್ತಾರೆ. ಬಟ್ ರಿಷಬ್ ಶೆಟ್ಟಿ ವಿಷಯದಲ್ಲಿ ಬಂದ್ರೆ ಹಂಗಿಲ್ಲ. ಸಕ್ಸಸ್ ಟೈಮ್ನಲ್ಲಿ ಹಳೆ ದಿನಗಳನ್ನ ಮೆಲುಕು ಹಾಕ್ತಾ ಇದ್ದಾರೆ. ಅಂದ್ರೆ ಆ ದಿನಗಳು ಹೆಂಗಿತ್ತು, ಈಗ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸಿನಿಮಾಗೆ. ಸೊ ಈ ಸಂದರ್ಭದಲ್ಲಿ ಅದನ್ನ ಹೆಂಗ್ ನೆನಪು ಮಾಡ್ಕೊಂಡಿದ್ದಾರೆ? ಎಸ್ ಶರ್ಮಿತಾ ಶೆಟ್ಟಿ, ಖಂಡಿತ ರಿಷಬ್ ಶೆಟ್ರು ಭ್ರಮೆನಲ್ಲಿಲ್ಲ, ಅವರು ಸಕ್ಸಸ್ನ ಅಲೆಯಲ್ಲಿ ತೇಲ್ತಾ ಇಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾಂತಾರ ಚಾಪ್ಟರ್ 1 ಸಿನಿಮಾದ ಒಂದು ಔಟ್ಪುಟ್ ಅಂತ ಹೇಳ್ಬೋದು. ಯಾಕಂದರೆ ಕಾಂತಾರ ಸಿನಿಮಾ ಮಾಡುವಾಗ ಅವರು ಒಂದು ಸಣ್ಣ ಬಜೆಟ್ನಲ್ಲಿ ಒಂದು ಸಣ್ಣ ಸಿನಿಮಾ ಅಂತ ಮಾಡಿದರು. ಆನಂತರ ಅದು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಯಿತು, ಎಷ್ಟು ದೊಡ್ಡ ಸಕ್ಸಸ್ ಕಾಣ್ತು, ಒಂದು ಇಡೀ ಪ್ಯಾನ್ ವರ್ಲ್ಡ್ ಒಂದು ಸಕ್ಸಸ್ನ ಕಾಣ್ತು. ವಿಶ್ವ ಸಂಸ್ಥೆಯಲ್ಲೂ ಕೂಡ ಕನ್ನಡದ ಒಂದು ಚಿತ್ರ ಪ್ರದರ್ಶನ ಆಯಿತು. ಆಸ್ಕರ್ಗೂ ಕೂಡ ಗುರಿ ಇಟ್ಟರು. ಆಸ್ಕರ್ ಬರಲಿಲ್ಲ ಅನ್ನೋದು ಬೇಸರ ಬಿಟ್ಟರೆ ಆ ಒಂದು ಸಿನಿಮಾಗೆ ಏನು ಸಿಗಬೇಕು
ಮಾಡಬೇಕು, ಅದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಆನಂತರ ಏನು 15 ಕೋಟಿ ವೆಚ್ಚದಲ್ಲಿ ಮಾಡಿದಂಥ ಒಂದು ಸಿನಿಮಾ 400 ಕೋಟಿ ಮಾಡಿದಾಗ ಯಾರೇ ಆಗಲಿ ಅದನ್ನು ಸಕ್ಸಸ್ನ ತಲೆಗೆ ಏರಿಸ್ಕೊಬಿಡ್ತಾರೆ. ಸಕ್ಸಸ್ ತಲೆಗೆ ಬಂದಾಗ ಅವ್ರು ಯಾವ ರೀತಿ ನಡ್ಕೋತಾರೆ ಅಂತ ಎಲ್ರಿಗೂ ಗೊತ್ತು. ಆದರೆ ಆ ಸಕ್ಸಸ್ನ ಅವರು ತಲೆಗೇರಿಸ್ಕೊಳ್ಳಿಲ್ಲ, ಜವಾಬ್ದಾರಿ ಅಂತ ತಗೊಂಡ್ರು. ಆ ಜವಾಬ್ದಾರಿ ಈಗ ಕಾಂತಾರ ಚಾಪ್ಟರ್ 1 ಸಿನಿಮಾದ ದೃಶ್ಯ ರೂಪದಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಅವರ ಶ್ರಮ ಪರಿಶ್ರಮ 3 ವರ್ಷಗಳ ಶ್ರಮ 250 ದಿನಗಳು ಏನು ಶೂಟಿಂಗ್ಗೆ ತಗೊಂಡಿದ್ರು ಪ್ರತಿ ಫ್ರೇಮ್ನಲ್ಲೂ ಅದು ಕಾಣಿಸ್ತಾ ಇದೆ. ಇಷ್ಟು ಎಫರ್ಟ್ ಹಾಕಿದ್ದಾರೆ ಗುರು ಅಂತ ಅನಿಸುತ್ತೆ. ಮತ್ತು ಸಿನಿಮಾ ನೋಡುವಾಗ ಮೈ ರೋಮಾಂಚನ ಅನಿಸುತ್ತೆ. ಒಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡುವಲ್ಲಿ ಅವರು ಸಫಲ ಆಗಿದ್ದಾರೆ. ಅಲ್ಲೇ ಅವರು ಸಕ್ಸಸ್ನ ತಲೆಗೇರಿಸ್ಕೊಂಡಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಹೌದು, ರಿಕ್ಕಿ ಅನ್ನುವಂಥ ಸಿನಿಮಾ 2016ರಲ್ಲಿ ಬಂದಿತ್ತು. ಆ ಸಿನಿಮಾ ಬಂದಾಗ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ರಿಷಬ್ ಶೆಟ್ಟಿ ಅವ್ರದ್ದು ಫಸ್ಟ್ ಸಿನಿಮಾ ಅದಾಗಿತ್ತು. ಕಿರಿಕ್ ಪಾರ್ಟಿ ಅಂತ ದೊಡ್ಡ ಹಿಟ್ಟನ್ನು ರಕ್ಷಿತ್ ಶೆಟ್ಟಿ ಅವರು ಕೂಡ ಕೊಟ್ಟಿರಲಿಲ್ಲ. ಯಾರೇ ಅಷ್ಟೇ ಆಗಲಿ ಒಂದು ದೊಡ್ಡ ಸಕ್ಸಸ್ ಕೊಟ್ಟಿಲ್ಲ ಅಂತಂದಾಗ ಗಾಂಧಿನಗರ ಆಗಿರ್ಬೋದು ಅಥವಾ ಬೇರೆಯವರು ಆಗಿರ್ಬೋದು ಒಂದು ರೀತಿ ಅದನ್ನು ಅವರನ್ನು ಸಕ್ಸಸ್ ಸಿಗೋ ತನಕ ಅವ್ರನ್ನ ಯಾರು ಗುರ್ಸೋದೇ ಇಲ್ಲ. ಹೀಗಾಗಿ ರಿಕ್ಕಿ ಸಿನಿಮಾ ಬಂದಾಗ ಓಪನಿಂಗು ಕೂಡ ತಗೊಂಡಿರಲಿಲ್ಲ. ಆ ಟೈಮಲ್ಲಿ ಮಲ್ಟಿಪ್ಲೆಕ್ಸಲ್ಲಿ ಕನ್ನಡ ಸಿನಿಮಾಗಳಿಗೆ ಒಂದು ಕಡೆಗಣಿಸ್ತಾ ಇದ್ರು. ಅಂಥ ಟೈಮ್ನಲ್ಲಿ ಮಂಗಳೂರಿನ ಭರತ್ ಸಿನಿಮಾದಲ್ಲಿ ಒಂದೇ ಒಂದು ಶೋ ಕೂಡ ಕೊಟ್ಟಿರಲಿಲ್ಲ. ಕೊನೆಗೆ ಕಾಡಿ ಬೇಡಿ ಯಾರ್ದೋ ಕಾಲಿಡ್ದು ಒಂದು ಶೋನ ಪಡ್ಕೊಂಡಾಗ ಆ ಒಂದು ಖುಷಿಯನ್ನು ಅವರು ಒಂದು ಟ್ವೀಟ್ ಮಾಡ್ಕೊಂಡಿದ್ರು. ಆ ಒಂದು ಖುಷಿಯನ್ನು ಹಂಚ್ಕೊಂಡಿದ್ರು. ಈಗ ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂದು ಒಂದು ಶೋಗೋಸ್ಕರ ಎಷ್ಟು ಒದ್ದಾಡಿದ್ರು, ಅದನ್ನು ಹೆಂಗೆ ಪಡ್ಕೊಂಡಿದ್ರು. ಈಗ 5,000 ಶೋ ಅಂದರೆ ಜಸ್ಟ್ ಅದು ಹೌಸ್ಫುಲ್ ಆಗಿರೋದು ಶರ್ಮಿತಾ ಶೆಟ್ಟಿ. ಅಂದರೆ ಭಾರತದಾದ್ಯಂತ 6,000 ಪಾಯಿಂಟ್ ಅನ್ನ ನಾವು ಹೈಲೈಟ್ ಮಾಡಲೇಬೇಕಾಗುತ್ತೆ. ನೋಡಿ, ಇದೇ ಕರಾವಳಿ ಮಣ್ಣಿನ ಸೊಗಡು ಸಂಸ್ಕೃತಿ ಏನಿದೆ, ದೈವ, ಸೊ ಇದನ್ನ ವಿಶ್ವರೂಪಿ ಪರಿಚಯ ಮಾಡಿದವರು ರಿಷಬ್. ಅದೇ ಮಂಗಳೂರಲ್ಲಿ ಕರಾವಳಿ ನೆಲದಲ್ಲಿ ಕರಾವಳಿ ಹುಡುಗ ಆಗಿದ್ರು ಕೂಡ ರಿಕ್ಕಿ ಶೋಗೆ ಅವ್ರಿಗೆ ಒಂದು ಶೋನು ಕೂಡ ಸಿಕ್ಕಿರಲ್ಲ. ಸೊ ಬಹುಶಃ ಅದನ್ನು ಕನೆಕ್ಟ್ ಮಾಡ್ಬೋದು. ಮತ್ತೊಂದು ಕಡೆ ನಾವು ಈ ಸಕ್ಸಸ್ ಸಿಕ್ಕಾಗ ಒಂದು ಸಿನಿಮಾ ಮಾಡಿ ಸಕ್ಸಸ್ ಸಿಕ್ಕರೂ ಕೂಡ ಎಷ್ಟೋ ಜನ ಸೆಲೆಬ್ರಿಟೀಸನ್ನು ನಾವು ನೋಡಿದ್ದೀವಿ, ಅವ್ರನ್ನ ಮಾತಾಡ್ಸೋಕ್ಕೆ ಆಗಲ್ಲ, ಕೈಗೆ ಸಿಗಲ್ಲ. ರಿಷಬ್ ಈಗಲೂ ಡೌನ್ ಟು ಅರ್ತ್ ಇದ್ದಾರೆ. ಸೊ ನೀವು ಕಂಡಂತೆ ರಿಷಬ್ ಶರ್ಮಿತಾ ಶೆಟ್ಟಿ ಅವ್ರನ್ನ ಕರಾವಳಿ ಹುಡುಗ, ಕರಾವಳಿಗೆ ಅಂತ ಒಂದು ಚೌಕಟ್ಟನ್ನ ಹಾಕೋಕ್ಕಾಗಲ್ಲ. ಈ ರಿಷಬ್ ಶೆಟ್ಟಿ ಒಬ್ಬ ಕನ್ನಡದ ವ್ಯಕ್ತಿ, ಕನ್ನಡದ ಮಣ್ಣನ್ನು, ಕನ್ನಡದ ಸೊಗಟನ್ನು, ಕನ್ನಡದ ಸಂಪ್ರದಾಯವನ್ನು ಇಡೀ ವಿಶ್ವಕ್ಕೆ ಪಸರಿಸ್ತಾ ಇರೋ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು, ಒಬ್ಬ ಸ್ಟಾರು. ಸೊ ಅವ್ರನ್ನ ಕರಾವಳಿಗೆ ಹುಡುಗ, ಅವರು ಕರಾವಳಿಯಲ್ಲೇ ಏನು ಥಿಯೇಟ್ರ್ ಸಿಗಲಿಲ್ಲ, ಶೋ ಸಿಗಲಿಲ್ಲ ಅಂತಲ್ಲ, ಕರ್ನಾಟಕದ ಎಲ್ಲ ಕಡೆಯೂ ಬೆಂಗಳೂರಲ್ಲೂ ಕೂಡ ಆ ಸಮಯದಲ್ಲಿ ಸಾಕಷ್ಟು ತೊಂದರೆ ಆಗಿತ್ತು, ಶೋಗಳು ಸಿಕ್ಕಿರಲಿಲ್ಲ. ಆ ಒಂದು ನೋವು, ಒಂದು ಒದ್ದಾಟ ಅದನ್ನೆಲ್ಲ ಮೀರಿ ಈಗ ಒಂದು ವಿಶ್ವ ಮಟ್ಟದಲ್ಲಿ ಬೆಳೆದಿದ್ದಾರೆ. ಈಗ ಕಾಂತಾರ ಚಾಪ್ಟರ್ 1 ಅಂತೂ ಕಲೆಕ್ಷನ್ನಲ್ಲಿ ಶಿವ ತಾಂಡವನ ಆಡ್ತಾ ಇದೆ ಅಂತ ಹೇಳ್ಬೋದು. ಮೊದಲ ದಿನವೇ ಕಾಂತಾರ ಚಾಪ್ಟರ್ 1 75 ಕೋಟಿಯನ್ನು ವರ್ಲ್ಡ್ ವೈಡ್ ಗಳಿಸಿದೆ ಅನ್ನುವ ಲೆಕ್ಕಾಚಾರ ಬರ್ತೀವಿ. ಇನ್ನೂ ಅಫಿಷಿಯಲ್ ಆಗಿ ಚಿತ್ರತಂಡ ಎಲ್ಲೂ ಹೇಳ್ಕೊಂಡಿಲ್ಲ, ಇನ್ನೂ ಲೆಕ್ಕ ಬೇರೆನೇ ಆಗ್ಬೋದು, ಒಂದು 10-20 ಹೆಚ್ಚಿನೇ ಇರ್ಬೋದು. ಯಾಕಂದರೆ ಆ ಮಟ್ಟದ ಓಪನಿಂಗನ್ನು ಕಾಂತಾರ ಚಾಪ್ಟರ್ 1 ಸಿನಿಮಾ ತಗೊಳ್ತಾ ಇದೆ. ಸಿನಿಮಾ ನೋಡಿದವರಂತೂ ಬಾಯಿ ತುಂಬ ಹೊಗಳ್ತಾ ಇದ್ದಾರೆ, ಮನಸಾರೆ ಕೊಂಡಾಡ್ತಾ ಇದ್ದಾರೆ. ಇಂಥದ್ದೊಂದು ಸಿನಿಮಾ ಕನ್ನಡದ ಹೆಮ್ಮೆ ಅಂತ ಇದ್ದಾರೆ. ರಿಷಬ್ ಶೆಟ್ಟಿ ಅವ್ರನ್ನ ಒಂದು ರಾಜಮೌಳಿ ಅವರಿಗೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಖಂಡಿತ ರಿಷಬ್ ಶೆಟ್ಟಿ ಅವರು ಇನ್ನೂ ಬದಲಾಗಿಲ್ಲ, ಅವ್ರಿಗೆ ಸಕ್ಸಸ್ ಅನ್ನೋದು ತಲೆಗೆ ಹೋಗಿಲ್ಲ. ಅವರು ನಮ್ಮ ಜೊತೆಯ ಮಾತನಾಡುವಾಗಲೂ ಕೂಡ ಹೋಗೋ ಬಾರೋ ಮಗ ಅಂತ ಅಂದರೆ ಒಂದು ಆತ್ಮೀಯತೆ ಕಾಣಿಸುತ್ತೆ. ಅಂದರೆ ನಾನು ಕಾಂತಾರ ಸಿನಿಮಾ ಬಂದಾಗ ಮೀಟ್ ಆಗಿದ್ದು, ಮೊನ್ನೆ ಮೀಟ್ ಆದಾಗಲೂ ಕೂಡ ಆ 3 ವರ್ಷದ ಗ್ಯಾಪ್ನಲ್ಲೂ ಕೂಡ ಅವರು ನಮ್ಮನ್ನು ಮರ್ತಿಲ್ಲ, ನಮ್ಮ ಆತ್ಮೀಯತೆಯನ್ನು ಮರ್ತಿಲ್ಲ. ಅವ್ನ ಮಾತುಕತೆಯಲ್ಲಿ ಚೇಂಜಸ್ ಕಾಣಿಸ್ತಿಲ್ಲ. ಅವ್ರ ಸುತ್ತಮುತ್ತ ಯಾರನ್ನೋ ಇಟ್ಕೊಂಡು ನಮ್ಮನ್ನು ಒಳಗಡೆ ಬಿಟ್ಕೊಳ್ಳೋಕ್ಕೂ ಇರದೆ ಏನಂತ ಬೇರೆ ಸ್ಟಾರ್ ಅವರಲ್ಲ. ಅವರಲ್ಲಿ ಒಂದು ಇನ್ನೂ ಆ ಸಹಜತೆ ಇದೆ, ಒಂದು ಆ ಸರಳತೆ ಇದೆ. ಅವ್ರ ಬೆಳವಣಿಗೆಗೂ ಕೂಡ ಅದು ಕಾರಣ ಅಂತ ಹೇಳ್ಬೋದು. ಯಾವಾಗ ಒಬ್ಬ ಸ್ಟಾರ್ಗೆ ನಾನು ಬೆಳೆದಿದ್ದೀನಿ ಅನಿಸುತ್ತೆ, ಆಗ ಬೆಳವಣಿಗೆ ಕುಂಠಿತ ಆಗುತ್ತೆ. ಆದರೆ ರಿಷಬ್ ಅವರು ನಾನು ಬೆಳೆದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಹೀಗಾಗಿನೇ ಅವರ ಕೆಲಸಕ್ಕೂ ಕೂಡ ಅದು ಇನ್ನಷ್ಟು ಹೆಚ್ಚು ಕೊಡುಗೆ ಆಗ್ತಿದೆ ಅಂತ ಹೇಳ್ಬೋದು. ಕಾಂತಾರ ಚಾಪ್ಟರ್ 1 ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ ಶರ್ಮಿತಾ ಶೆಟ್ಟಿ, ಹಿಂದಿಯಲ್ಲೇ ಮೊದಲ ದಿನ 19ರಿಂದ 21 ಕೋಟಿಯನ್ನು ಗಳಿಸಿದೆ. ಈ ವರ್ಷ ಅಂತೂ ದೊಡ್ಡ ಮಟ್ಟದಲ್ಲಿ ಹಿಂದಿಯಲ್ಲಿ ಕಲೆಕ್ಷನ್ ಮಾಡಿರುವಂಥ ಸಿನಿಮಾಗಳನ್ನೂ ಕೂಡ ಹಿಂದಿಕ್ಕಿದೆ. ಕೂಲಿ ಸಿನಿಮಾದಲ್ಲಿ ರಜನಿಕಾಂತ್ ಇದ್ರು, ನಾಗಾರ್ಜುನ ಇದ್ರು, ಅಮೀರ್ ಖಾನ್ ಇದ್ರು, ಉಪೇಂದ್ರ ಇದ್ರು. ಇಷ್ಟೆಲ್ಲ ಸ್ಟಾರ್ ಇದ್ಕೊಂಡು ಹಿಂದಿಯಲ್ಲಿ ಕೇವಲ 7 ಕೋಟಿಯನ್ನು ಏನು ಕೂಲಿ ಸಿನಿಮಾ ಗಳಿಸಿತ್ತು. ಆದರೆ ನಮ್ಮ ಕನ್ನಡದ ಕಾಂತಾರ ಸಿನಿಮಾ ಯಾವುದೇ ದೊಡ್ಡ ಮಟ್ಟದ ಪ್ರಮೋಷನ್ ಇಲ್ದೇನೆ, ಅಂದರೆ ರಿಲೀಸ್ಗೂ ಮುಂಚೆ ದೊಡ್ಡ ಮಟ್ಟದ ಅಷ್ಟೇನು ಈವೆಂಟ್ಗಳನ್ನ ಮಾಡಿರಲಿಲ್ಲ, ಮುಂಬೈ ಹೈದ್ರಾಬಾದ್ ಅಂತ ಸುತ್ತಾಡಿರಲಿಲ್ಲ, ತುಂಬ ಲೋ ಪ್ರೊಫೈಲ್ನಲ್ಲಿ ಒಂದು ಪ್ರಮೋಷನ್ನ ಮಾಡಿದರು. ನಮಗೆ ಅನಿಸ್ತಾ ಇತ್ತು ಇಂಥ ದೊಡ್ಡ ಸಿನಿಮಾ ಬರ್ತಾ ಇದೆ, ಇಷ್ಟು ದೊಡ್ಡ ಪ್ರಮೋಷನ್ನೇ ಮಾಡ್ತಿಲ್ಲ ಯಾಕೆ ಅಂತ. ಆದರೆ ಈ ಸಿನಿಮಾಗೆ ಬಾಯಿ ಮಾತಿನ ಪ್ರಚಾರ ಸಾಕಿತ್ತು ಅಂತ ಒಂದು ಸ್ಟ್ರಾಟಜಿಯನ್ನು ಏನು ಬಳಸಿದ್ರು, ಅದು ಈಗ ಸಕ್ಸಸ್ನ ರೀತಿಯಲ್ಲಿ ಒಂದು ರಿಸಲ್ಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಶರ್ಮಿತಾ ಶೆಟ್ಟಿ. ರಿಷಬ್ ಶೆಟ್ಟಿ ಕಡೆಯಿಂದ ಇನ್ನಷ್ಟು ಎಕ್ಸ್ಪೆಕ್ಟೇಷನ್ ನಮಗಿದೆ, ಕನ್ನಡ ಸಿನಿಮಾ ಇನ್ನಷ್ಟು ಶೈನ್ ಆಗಲಿ ಅಂತ ಆಶಿಸ್ತಾ. ಥ್ಯಾಂಕ್ ಯು ಸೋ ಮಚ್ ಆನಂದ್ ಸಾಲುಂಡಿ ಇನ್ಫಾರ್ಮೇಷನ್.